ಸಾಹೇಬ್ರೆ ಸಾಹೇಬ್ರೆ ಇದ್ದೀರ ಅಂಗಡಿಯಲ್ಲಿ? ಹಾ, ಇದ್ಯಾರಿದು? ಬಂದೇ ಇರಿ. ಗೌಡ್ರೆ, ಈ ಅಂಗಡಿಲಿ ಯಾರು ಹುಡುಗರಿಲ್ಲ ಅನ್ಸುತ್ತೆ ಗೌಡ್ರೆ. ಹಂಗಾಗಿ ಸಾಹೇಬ್ರೆ ಮಟನ್ ಗಿಟನ್ ಕಟ್ ಮಾಡ್ತಿರ್ಬೇಕು. ಬರ್ತಾರ್ರಿ ಗೌಡ್ರೆ. ನೋಡಿ ಎಂತೆಂತ ಮರಿಗಳು ಕೊಯ್ದು ನೇತಾಕ್ಯಾರ ನಮ್ ಸಾಹೇಬ್ರ ಅಂತ ಹೇಳಿ. ಒಳ್ಳೆ ಮರಿಗಳಿದಾವಪ್ಪ ಮಾತ್ರ. ಸಾಕು, ಇಂಥ ಮರಿಗಳು ಸಿಕ್ಕಿಬಿಟ್ರೆ ಬೀಗ್ರೂಟಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಮಟನ್ ತಿನ್ನೋರ್ಗು ಭಾರಿ ಖುಷಿ ಆಗತ್ತೆ ಕಂಗೌಡ್ರೆ. ಓಹೋ, ಗೌಡ್ರು ಸೀನಪ್ಪ, ಏನ್ ಇಡೀ ಗ್ಯಾಂಗೇ ಬಂದ್ಬಿಟ್ಟಿದ್ಯಲ್ಲ ಇವತ್ತು. ಏನ್ ಸಮಾಚಾರ ಅಂಗಡಿ ಕಡೆಗೆ? ಹಿಂಗ್ ಬಂದ್ಬಿಟ್ರಲ್ಲ, ಮೂರ್ತಪ್ಪರನ್ ಬೇರೆ ಕರ್ಕೊಂಡ್ ಬಂದಿದ್ದೀರಾ? ಇದ್ಯಾಕ್ ಗೌಡ್ರೆ, ಏನ್ ಸಮಾಚಾರ? ಅಯ್ಯೋ, ಇನ್ನೇನ್ ಮಾಡನ್ರಿ ಸಾಹೇಬ್ರೆ, ಮಟನ್ ಚಿಕನ್ ಏನಾರ ಬೇಕು ಅಂದ್ರೆ ನಿಮ್ಮ ಬಿಟ್ರೆ ಇನ್ ಎಲ್ಲಿಗೆ ಹೋಗೋಣ? ಅದಕ್ಕೆ ಅಂಗಡಿ ಕಡೆ ಹುಡಿಕೊಂಡ್ ಬಂದ್ವಪ್ಪ. ಇದೀರಾ ಹೆಂಗೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಮತ್ತೆ ಹೆಂಗ್ ನಡೀತಿದೆ ವ್ಯಾಪಾರ ಎಲ್ಲ? ಅಯ್ಯೋ ಗೌಡ್ರೆ, ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಯಾಕೆ ಹೇಳ್ತೀರಾ ವ್ಯಾಪಾರವ? ನೋಡಿರೆ ವ್ಯಾಪಾರ ಇಲ್ದಂಗ ಆಗ್ಬಿಟ್ಟಿತ್ ಗೌಡ್ರಿ. ನಮ್ಗೂ ಮಳೆ ಬೆಳೆ ಎಲ್ಲ ಬಂದು ಈ ರೈತರುಗಳಿಗೆಲ್ಲ ಚೆನ್ನಾಗಿ ಒಂಚೂರು ಕೈಲಿ ಕಾಸು ಆಡ್ತಿದ್ರೆ ನಮ್ಗೂ ಬರ್ತಾರೆ ಮಟನು ಚಿಕನು ಅಂತ ಹೇಳಿ ಹುಡಿಕೊಂಡ್ ಬರ್ತಾರೆ ಜನಗಳು. ಹಿಂಗ್ ಮಳೆ ಬೆಳೆ ಇಲ್ದಂಗ ಆಗ್ಬಿಟ್ರೆ ಏನ್ ಮಾಡೋದು ಹೇಳಿ? ನಮಗ್ ತಾನೇ ವ್ಯಾಪಾರ ಒಂಚೂರು ಭಾರಿ ಲಾಸ್ ಆಗ್ಬಿಟ್ಟಿತ್ತೆ ಕಂಗೌಡ್ರಿ. ಅಯ್ಯೋ ಹೂ ಕಣ್ರಿ ಸಾಹೇಬ್ರೆ, ನೀವ್ ಮಾಡಕ್ ಆತೆ ಈ ವರ್ಷ ಮಳೆ ಬೆಳೆ ಯಾಕ ಭಗವಂತ ನಮ್ ಕಡೆಗೆ ಮರ್ತು ಬಿಟ್ಟಾನ ಅನ್ಸುತ್ತೆ. ನೋಡಿದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಅಂದಂಗ ಆಯ್ತ ಈ ಸಲ. ಇನ್ನೇನ್ ಮಾಡಕ್ ಆತೆ? ಇದ್ದಂಗೆ ಜೀವನ ಮಾಡೋದು, ಇನ್ನೇನ್ ಮಾಡಕ್ ತಾಳಿ ಎತ್ತಗಿ. ಸರಿ, ಇನ್ನೇನ್ ಸಾಹೇಬ್ರೆ ಸಮಾಚಾರ? ನಮ್ಗೆ ಹೇಳ್ತೀವಿ ಇಂಥ ದಿನ ಅಂತ ಬಂದು ಒಂದ್ 2 ದಿನ ಮುಂಚೆ ಬಂದು ಬರ್ತೀವಿ. ನಮ್ಗೆ ಒಳ್ಳೆ 1.5 ಕ್ವಿಂಟಲ್ ಮಟನ್, 70 kg ಅಷ್ಟು ಚಿಕನ್ ಬೇಕಲ್ರಿ ಸಾಹೇಬ್ರೆ? ಅಲ್ಲ ಕಂಗೌಡ್ರೆ, ನೀವು ಸೀನಪ್ಪ ಮೂರ್ತಪ್ಪ ಹುಡ್ಗ ಶಿವು ಎಲ್ಲ ಒಟ್ಟಿಗೆ ಬಂದಾಗ ಏನೋ ಫಂಕ್ಷನ್ಗೆ ಏನೋ ಮಾತುಕತೆಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು ನನಗೆ. ಅಂದಂಗೆ ಏನ್ ಫಂಕ್ಷನ್ ಗೌಡ್ರೆ? ಇಷ್ಟೊಂದು ಜೋರಾಗಿ 1.5 ಕ್ವಿಂಟಲ್ ಮಟನ್ ಮಾಡಿಸಿ 70 kg ಅಷ್ಟು ಚಿಕನ್ ಮಾಡಿಸಿ ಏನೇನ್ ಮಾಡ್ತಿದ್ದೀರಾ ಗೌಡ್ರೆ? ಏನ್ ಫಂಕ್ಷನ್ ಐತಿ? ಅಯ್ಯೋ ಸಾಹೇಬ್ರೆ, ಆ ಫಂಕ್ಷನ್ ಏನಾರ ಇರ್ಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮ ಮೂರ್ತಪ್ಪ ಮಗಂದು ಏನೋ ಒಂಚೂರು ಹಿಂಗೆ ಸಮಸ್ಯೆ ಆಗ್ಬಿಟ್ಟಿತ್ತು. ಹಂಗಾಗಿ ಅತ್ತಾಗಿ ಬೀಗ್ರೂಟ ಮಾಡೋಣ ಅತ್ತಾಗಿ ಅಂತ ಹೇಳಿ ಈ ತರ ಇದ್ ಮಾಡ್ತಿದೀವಿ. ಈ ವಿಚಾರ ಯಾರಿಗೂ ತಿಳ್ಸಕ್ ಹೋಗ್ಬೇಡಿ. ನಮ್ಮ ಮೂರ್ತಪ್ಪ ಮಗ ಇದಾನಲ್ಲ, ಹಿಂಗೆ ಒಂದ್ ಹುಡುಗಿ ಕಾಲೇಜಲ್ಲಿ ಪ್ರೀತಿಸ್ಬಿಟ್ಟು ಹುಡುಗಿ ಕರ್ಕೊಂಬಂದ್ಬಿಟ್ಟ. ಇನ್ನೇನ್ ಮಾಡಕ್ ಈ ಕಡಿಕ ಹುಡುಗಿನ ಬಿಡಂಗೂ ಇಲ್ಲ. ಬಿಟ್ರೆ ಈ ಹುಡ್ಗ ಏನ ಮಾಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಹೇಳಿ ಎದುರಿಸ್ತಾ. ಅದಕ್ಕೆ ಅತ್ತಾಗಿ ನಾವೇ ಎಲ್ಲ ಸೇರ್ಕೊಂಡತ್ತಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿ ಒಂದ್ ಬೀಗ್ರೂಟ ಮಾಡಿಸ್ಬಿಡೋಣ ಅಂತ ಹೇಳಿ ಈ ತರ ಒಂದು ಫಂಕ್ಷನ್ ಮಾಡೋಣ ಮುಗ್ಸೋಣ ಅತ್ತಾಗಿ ಅಂತ ಹೇಳಿ ಈ ತರ ಮಾಡ್ತಿದೀವಿ. ಹಂಗಾಗಿ ಈಗ ಮಟನ್ ಚಿಕನ್ ಎಲ್ಲ ಹೇಳ್ಬಿಟ್ಟು ಹಿಂಗೆ ಆರ್ಡರ್ ಕೊಟ್ಟು ಇಂಥ ದಿನ ಹೋಗೋಣ ಅತ್ತಾಗಿ ಅಂತ ಹೇಳಿ ಬಂದು ಏನ್ ರೇಟಿಗೆ ಹೋಯ್ತಿದ್ದೀರಾ ಒಂಚೂರು ಎಲ್ಲ ಹೇಳಿದ್ರೆ ಸರಿ ಆಗುತ್ತೆ. ಏನೋ ನಮ್ ಮೂರ್ತಪ್ಪ ಮಗ ಇಂಥ ಕೆಲಸ ಮಾಡಿಬಿಟ್ನ? ಓ ಮೂರ್ತಪ್ಪ, ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಗಲ್ಲ. ಈಗಿನ ಕಾಲದಲ್ಲಿ ಅವೆಲ್ಲ ಕಾಮನ್ ಆಗೋಗ್ಬಿಟ್ಟೈತಿ. ಒಂದ್ ಹುಡುಗಿ ಅಂದ್ರೆ ಒಬ್ರಿಗೊಬ್ರು ಪ್ರೀತಿಸೋದು, ಹಿಂಗೆ ಕರ್ಕೊಂಬಂದ್ ಮದ್ವೆ ಆಗೋದು ಪ್ರಪಂಚದಲ್ಲಿ ನಡೀತೈತಿ. ನೀನ್ ಅದಕ್ಕೆಲ್ಲ ಏನ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ. ಸರಿ, ಈಗ ಹೆಂಗ ನೀವೆಲ್ಲ ಸೇರಿ ಒಳ್ಳೆ ನಿರ್ಧಾರ ತಗೊಂಡಿದ್ದೀರ. ಹೆಂಗ ಪ್ರೀತಿಸಿರೋ ಹುಡುಗಿನ ಒಂದ್ ಮಾಡಿ ಹೆಂಗ ಈಗ ಇದ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತಾಳಿ. ಈಗ ನೆಂಟ್ರಿಸ್ಟಲ್ಲಿ ಅವ್ರು ನಿಮ್ಗೆ ಕುಂಕ್ ಮಾತಾಡೋದು ಅವು ಏನಿರಲ್ಲ, ಎಲ್ಲ ಸರಿ ಆಗತ್ತೆ ತಾಳಿ. ಈ ಗೌಡ್ರು ಸೀನಪ್ಪರು ಜೊತೆಗೆ ಹಾಕೊಂಡಿರಲ್ಲ, ಹೆಂಗ ನಿಮ್ಗೆ ಒಳ್ಳೆ ಇದ್ ಮಾಡಿದಾರ ಕಂಬಿಡಿ ಅತ್ತಾಗಿ. ಅಯ್ಯೋ ಸಾಹೇಬ್ರೆ, ಹೆಂಗೋ ಹೇಳ್ತಿರಲ್ಲ. ಹೆಂಗ ಭಗವಂತ ನನಗೆ ಅಣ್ಣ ತಮ್ಮದಿರ್ ಕೊಡದ ಹೋದ್ರು ಈ ಸೀನಪ್ಪನು ಗೌಡ್ರು ಇವ್ರನ್ನ ಬೋರಾಜನ ದೊಡ್ಡ ಅಜ್ಜನ ಇವ್ರನ್ನೆಲ್ಲ ಹೆಂಗ ಜೊತೆಲಿ ಹುಡ್ಸಿ ಒಂದೇ ಊರಲ್ಲಿ ಇಂಥವ್ರು ಒಳ್ಳೆಯವ್ರಿರೋದಕ್ಕೆ ಇನ್ನು ನಮ್ಮಂತಾರ ಇನ್ನು ಬದುಕಿದೀವಿ. ಇಲ್ಲ ಅಂದ್ರೆ ನಮ್ಮ ಊರ್ ಜನಗಳು ಮಾತಾಡೋದ್ ಕೇಳಿ ಇಷ್ಟೊತ್ತಿಗೆ ಏನಾರ ಮಾಡ್ಕೊಂಡ್ ಸತ್ತೋಗ್ಬೇಕಿತ್ತು ನಾನು. ಇವರೆಲ್ಲ ಇದ್ದು ನನಗೆ ಧೈರ್ಯ ತುಂಬಿ ಈ ತರ ಮಾಡೋಣ ಅಂದಿದ್ಕೆ ಇನ್ನು ಬದುಕಿದ್ದೀನಿ ನಾನು. ಅಯ್ಯೋ ಮೂರ್ತಪ್ಪ, ನೀ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಆಗುತ್ತಾ? ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗತ್ತೆ ಮೂರ್ತಪ್ಪ? ಅಯ್ಯ, ನೀನ್ ಹಿಂಗೆಲ್ಲ ಯೋಚನೆ ಮಾಡಕ್ ಹೋದ್ರೆ ಜೀವನ ಭಾರಿ ಕಷ್ಟ ಆಗುತ್ತೆ. ಏನ್ ಪ್ರಪಂಚದಂಗೆ ನಡೀದೇ ಇರೋದೇನ್ ಮಾಡಿಲ್ಲ ನಿಮ್ ಹುಡ್ಗ. ತಲೆ ಕೆಡಿಸ್ಕೋಬೇಡ. ನಿನ್ ಜೊತೆಯಲ್ಲಿ ಗೌಡ್ರು ಸೀನಪ್ಪ, ಹುಡ್ಗ ಶಿವು, ಬೋರಾಜ, ದೊಡ್ಡಜ್ಜ ಇಂತಿಂತ ಹಿರಿಯರು ಒಳ್ಳೆಯವರೆಲ್ಲ ಇರ್ಬೇಕಾರೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಇವ್ರು ಮಾತಾಡ್ತಾರೆ ಅಂತ ಹೇಳಿ. ಹೆಂಗ ಅತ್ತಾಗಿ ಒಳ್ಳೇದಾಯ್ತು ಬಿಡು. ಹೆಂಗ ಈ ಗೌಡ್ರು ಸೀನಪ್ಪ ಇವರೆಲ್ಲ ಸೇರ್ಕೊಂಡು ಹೆಂಗ ನಿನಗ್ ಒಳ್ಳೇದಾಗ್ಲಿ ಅಂತ ಹೇಳಿ ಇಷ್ಟೆಲ್ಲ ಸಹಾಯ ಮಾಡಿದಾರಲ್ಲ. ಹೆಂಗ ನಮ್ ಗೌಡ್ರಂತಾರು ನಮ್ ಸೀನಪ್ಪನಂತಾರೆಲ್ಲ ಊರಲ್ಲಿ ಇರೋದಕ್ಕೆ ಇನ್ನೂ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿರೋದು. ಸರಿ ಆಯ್ತು ಗೌಡ್ರೆ. ಈಗ ಒಂದ್ ಕೆಲ್ಸ ಮಾಡೋಣ. ಈಗ ಕ್ವಿಂಟಲ್ ಗಟ್ಲೆ ಬೇಕು ಮಟನ್ ಅಂದ್ರೆ ನೀವು ಈಗ ಮರಿ ಲೆಕ್ಕದಲ್ಲಿ ತಾಂತೀರಾ ಇಲ್ಲ ಮಟನ್ ಕಟ್ ಮಾಡಿಸ್ಕೊಂಡು ಮರಿ ತೂಕದಲ್ಲಿ ತಾಂತೀರಾ ಗೌಡ್ರೆ?
ಲೇ ಹುಡುಗ ಶಿವ ಸಿನಪ್ಪ, ಈಗ ಹೆಂಗ್ ಮಾತಾಡೋದು ಅಂತ ಹೇಳ್ರು ಒಂಚೂರು, ನನಗೆ ಅಷ್ಟಾಗಿ ಗೊತ್ತಾಗಲ್ಲ. ನೀವೇ ಒಂಚೂರು ಹೇಳ ಸಿನಪ್ಪ, ಅದ್ ಹೆಂಗ್ ಮಾತಾಡೋದು ಅಂತ ಹೇಳಿ ಸಾಹೇಬ್ರಿಗೆ ಒಂಚೂರು ಹೇಳು. ಸಾಹೇಬ್ರೆ, ಈಗೆಲ್ಲ ನಡೀತಿರೋದೆಲ್ಲ ಈ ಮಟನ್ ತೂಕ ಹಾಕಿ ಡೈರೆಕ್ಟ್ ಇದ್ ಮಾಡ್ತಿರೋದಲ್ವಾ. ಮಟನ್ ಇಷ್ಟು ಒಂದ್ ಮರಿಗೆ ಇಷ್ಟು ಬರುತ್ತೆ ಮಟನ್ ಅಂತ ಹೇಳಿ, ಈಗ ಮಟನ್ 1 kg ಲೆಕ್ಕದಲ್ಲೇ ಮಾತಾಡ್ಬಿಡೋಣ ಬಿಡಿ ಅತ್ತಾಗಿ. ಈಗ ಮಟನ್ ಆದ್ರೆ ಹೆಂಗ್ ಕೊಡ್ತೀರಾ ನೀವು, ಮರಿ ಆದ್ರೆ ಹೆಂಗ್ ಕೊಡ್ತೀರಾ? ಸಿನಪ್ಪಣ್ಣ, ಇನ್ನೇನ್ ನಿಮ್ಗೆಲ್ಲ ರೇಟ್ ಎಲ್ಲ ಗೊತ್ತೇ ಇದೆಯಲ್ಲ. ನಾಟಿ ಮಟನ್ ಬೇಕು ಅಂದ್ರೆ ಒಳ್ಳೆ ಮಟನ್ ನಾಟಿ ಮಟನ್ ಬೇಕು ಅಂದ್ರೆ ಹೇಳಿರೆ 600 ರೂಪಾಯಿ 620 ರೂಪಾಯಿ kg ಹಂಗೆ ನಡೀತೈತಿ. ಹಂಗೆ ಬಾಗೇವಾಡಿ ಇವೆಲ್ಲ ಮಾಮೂಲಿ ಮಿಕ್ತವೆಲ್ಲ ಇದಾವಲ್ಲ, ಅವೆಲ್ಲ ಆದ್ರೆ ಒಂದು 550 ರೂಪಾಯಿ ನಡೀತೈತಿ. ನಿಮಗೆ ಯಾವ್ದು ಬೇಕು ಹೇಳಿ, ನೋಡಿ ಹೆಚ್ಚು ಕಡಿಮೆ ಹಾಕೊಡೋಣಂತ ರೇಟು. ಓಹೋ ಗೌಡ್ರೆ, ನಮ್ ಸಾಹೇಬ್ರ ಇಲ್ಲಿಲ್ಲ ಕಂಗೌಡ್ರಿ. ನಾವೇನ್ ಮಟನ್ ತಗೊಂಡೇ ಇಲ್ಲ ತಿಂದೇ ಇಲ್ಲ ಅನ್ನಂಗೆ ಹೊಸ್ದಾಗಿ ಹೇಳ್ತಿರಂಗೆ ನಮಗೆ ಹೇಳ್ತಾರ ನೋಡಿ. 600 ರೂಪಾಯಿ 550 ರೂಪಾಯಿ ಆಯ್ತೆ ಅಂತ ಹೇಳಿ ರೇಟ. ನೋಡಿರ ಪರವಾಗಿಲ್ಲ ಕಣ್ರಿ ಸಾಹೇಬ್ರೆ, ನೀವು ನೋಡಿರ ನಮ್ಗೆ ಆ ದಿನ ಇದ್ ಮಾಡ್ಕೊಂಡು ನಾವು ನಮ್ ಜೊತೆ ಇರ್ತೀರಾ ಅಂತ ಹೇಳಿ ನಾವು ಈಗ ಮಟನ್ ಕುಯಿಸ್ಬಿಟ್ಟು kg ಲೆಕ್ಕದಲ್ಲೇ ತೂಕ ಹಾಕ್ಸ್ಬಿಡೋಣ ಮರಿಯ ಅಂತ ನಾವು ಇದ್ ಮಾಡಿದ್ರೆ, ನೀವು ನೋಡಿದ್ರೆ ನಮಗೆ ಈ ತರ ರೇಟ್ ಹೇಳ್ತಿದ್ರಲ್ಲ. ಲೈ ಹುಡುಗ ಶಿವ ಬರಲ್ಲ ಇಲ್ಲಿ. ಈ ಸಾಹೇಬ್ರಿಗೆ ಯಾವ ರೇಟು ಹೆಂಗ್ ಐತೆ ಅಂತ ಹೇಳಿ ಒಂಚೂರು ಹೇಳ್ಬಾರೋ. ನೋಡಿರ ಸಾಹೇಬ್ರೇನು ಹಿಂಗ್ ಮಾತಾಡ್ತಾರೆ. ಸಾಹೇಬ್ರೆ ಅಲ್ಲ ಕಣ್ರಿ, ನೋಡಿರ ಮರಿ ರೇಟ್ ಎಲ್ಲ ಒಂಚೂರು ಡೌನ್ ಐತಿ ಆಷಾಢ ಅಂತ ಹೇಳಿ. ನೀವು ನೋಡಿರ ಇಷ್ಟೊಂದು ರೇಟ್ ಹೇಳ್ತಿರಲ್ರಿ ಸಾಹೇಬ್ರೆ. ಬಾಗೇವಾಡಿ ಮಟನೇ 450 ರೂಪಾಯಿ kg ಹಂಗ್ ಕೊಡ್ತಾರೆ. ನಾವೇನು ಹೊಸ್ತಾಗ ಕೊಯ್ಸ್ತಿದೀವ? ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಲಿ ಎಲ್ಲೂ ಕೊಯ್ಸಿಲ್ಲ ಅಂತ ಹೇಳಿದ್ರೆ ಏನೋ ಬಿಡು ಗೊತ್ತಿಲ್ಲ ಅನ್ಬೋದು. ನೀವು ನೋಡಿರಿ ನಾಡಿ ರೇಟ್ ಹೇಳ್ತಿರಲ್ಲ ನಮ್ಗೆ. ನೋಡಿ ಸಿನಪ್ಪಣ್ಣ ಗೌಡ್ರೆ, ಈಗ ಎಲ್ಲ ನಡೀತಿರೋದೇ ಅಷ್ಟು 450 ರೂಪಾಯಿ 460 ರೂಪಾಯಿ ನಡೀತೈತೆ. ನೋಡಿ ಹೆಚ್ಚು ಕಡಿಮೆ ನಮ್ಮ ಸಾಹೇಬ್ರು ಹಾಕೊಡ್ತಾರೆ. ಮಾತಾಡಿ ಅನ್ನಂಗೆ ಹೇಳೋದೇ ಮರ್ತ್ಬಿಟ್ಟೆ ಗೌಡ್ರೆ. ನಿಮ್ಗೆ ಆಷಾಢದಲ್ಲಿ ಫಂಕ್ಷನ್ ಮಾಡ್ತಿರಲ್ಲ, ಏನು ಹೇಳಲ್ವಾ ಗೌಡ್ರೆ? ಅಯ್ಯೋ ಸಾಹೇಬ್ರೆ, ಈಗಿನ ಇದ್ರಲ್ಲಿ ನಮ್ ತಿನ್ನುಣ್ಣರ್ಗೆಲ್ಲ ಆಷಾಢ ಯಾವ್ದು ಶ್ರಾವಣ ಯಾವ್ದು. ಜನಗಳು ಈಗ ಶ್ರಾವಣದಾಗೆ ಹುಟ್ಟಿರೆ ಮತ್ತೆ ಶ್ರಾವಣ ಕಾರ್ತಿಕ್ದಾಗೆಲ್ಲ ಜಾಸ್ತಿ ಮಟನ್ ತಿನ್ನಲ್ಲ ಅಂತ ಹೇಳಿ ತಲೆ ಕಡಿಸ್ಕೊಂತಿಲ್ಲ. ಹೆಂಗ ಒಂಚೂರು ಮಾಡಿ ಮುಗಿಸ್ಬಿಡೋಣ ಅತ್ತಾಗಿ ಅಂತ ಹೇಳಿ ಹಿಂಗ್ ಮಾಡ್ತಿದೀವಿ. ಒಂದ್ ಕೆಲಸ ಮಾಡಿ, ಈಗ ನಮ್ಗೂ ಬೇಡ ನಿಮ್ಗೂ ಬೇಡ, kg ಲೆಕ್ಕದಲ್ಲಿ ಕೊಟ್ಬಿಡಿ. ನಾವು ತೋರಿಸಿದಂತ ಮರಿ ಕೈ ಕಟ್ ಮಾಡಿ ಕೊಡಿರಂತೆ. ಈಗ kg ಲೆಕ್ಕದಲ್ಲಿ ಹೆಂಗ್ ಹಾಕೊಡ್ತೀರಾ ಹೇಳಿ ಗೌಡ್ರೆ. ನಾನೇನ್ ಹೇಳಿದ್ದೀನಲ್ಲ ಗೌಡ್ರೆ, ನಿಮ್ಗೆ ಹೊಸ್ತಾಗಿ ಅತ್ತೆ ಹೇಳ್ಬೇಕಾ? ಎಲ್ಲ 500 ರೂಪಾಯಿ 550 ರೂಪಾಯಿ kg ನಡೀತೈತೆ. ಒಂದ್ ಕೆಲಸ ಮಾಡಿ, ನನಗೆ 500 ರೂಪಾಯಿ ಹಂಗ್ ಕೊಡ್ತೀನಿ. ಹೋಗಿ, ಇಲ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ, ಸುತ್ತಮುತ್ತ ಹಳ್ಳಿಯಲ್ಲಿ ಆಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಹತ್ರ ಆದ್ರೆ ನೋಡು ಸಾಹೇಬ್ರು ಇಷ್ಟೊಂದು ಕಡಿಮೆ ಕೊಡಲ್ಲ, ಗೌಡ್ರಿಗೆ ಅವ್ರವ್ರ ಊರಲ್ಲ ಅಲ್ಲಿ ಹಿಂಗ್ ಕೊಟ್ಟಾರೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲೂ ಹೇಳಕ್ ಹೋಗ್ಬೇಡಿ. ಒಂದ್ ಕೆಲಸ ಮಾಡಿ, ಅಷ್ಟ್ ಮಾಡಿ ಹೋಗಿ ನೀವು 500 ರೂಪಾಯಿ kg ಹಂಗ್ ಹಾಕೊಡ್ತೀನಿ. ಗೌಡ್ರೆ, ಈ ಸಾಹೇಬ್ರ ಯಾಕ ಬಗ್ಗಂಗ್ ಕಾಣಲ್ಲ ಕಂಗೌಡ್ರಿ. ಬಿಡಿ ಅತ್ತಾಗಿ, ನಾವು ಸಂತೆಗೆ ಹೋಗಿ ಮರಿ ತಗೊಂಬಂದ್ಬಿಟ್ಟು ಭಟ್ರಿಗೆ ಹೇಳಿ ಯಾರಿಗಾರ ಒಂದ್ 4 ಜನಕ್ಕೆ ಕುಯ್ಯರ್ಗೆ ಹೇಳ್ಬಿಡಪ್ಪ ಅತ್ತಾಗಿ ಅಂತ ಹೇಳಿ ಅಲ್ಲೇ ಇದ್ ಮಾಡ್ಸಿರಾಗತ್ತೆ. ಈ ಸಾಹೇಬ್ರ ಯಾಕ 500 ರೂಪಾಯಿ kg ಅಂತ ಅನ್ಕೊಂತಾರೆ. ಬಿಡಿ ಅತ್ತಾಗಿ, ಹಂಗೆ ಮಾಡೋಣ. ಲೇ ಸೀನಪ್ಪ, ನಮ್ ಸಾಹೇಬ್ರ ಹಂಗೇನಿಲ್ಲಕ್ಕ, ಸುಮ್ನಿರೋ. ಹೇಳಕ್ ಹಂಗೆ ಹೇಳ್ತಾರೆ ನೋಡಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಸುಮ್ನಿರೋ, ತಲೆ ಕೆಡಿಸ್ಕೊಬೇಡ ನೀನು. ಅಲ್ಲ ಕಣ್ರಿ ಸಾಹೇಬ್ರೆ, ನಾವು ಮಟನ್ ಚಿಕನ್ ಎಲ್ಲ ಒಟ್ಟಿಗೆ ನಿಮ್ಗೆ ಕೊಟ್ಬಿಟ್ರೆ ಒಂದೇ ತಗ ಕೊಡ್ತೀರಾ ಅಂತ ಹೇಳಿ ನಾವು ಬಂದ್ರೆ ನೀವು ನೋಡಿರಿ ಹಿಂಗ ಅಂತಿರಲ್ಲ. ಈಗ ಹಂಗೆ ಹೇಳಿ ಸೀನಪ್ಪ ಹೇಳ್ದಂಗೆ ಅತ್ತಾಗಿ ಮರಿನೇ ತಗೊಂಬಂದ್ಬಿಡೋಣ ಸಂತೆಗೆ ಹೋಗಿ. ಇಲ್ಲ ನೀವೇ ಕಟ್ ಮಾಡ್ಕೊಡ್ತೀರಾ, ಇಷ್ಟು ರೇಟು ಕಡಿಮೆ ಮಾಡ್ಕೊಂಡು ಇಷ್ಟು ಹಾಕೊಡ್ತೀನಿ ಗೌಡ್ರೆ ಅಂತ ಹೇಳಿ ನೀವೇ ಕಟ್ ಮಾಡ್ತೀರಾ. ಹೆಂಗೆ ಕರೆಕ್ಟಾಗಿ ಹೇಳ್ಬಿಡಿ ನಮ್ಗೆ ಅತ್ತಾಗಿ. ಸಿನಪ್ಪಣ್ಣ ಗೌಡ್ರೆ, ನಾನು ಹೇಳಿದ್ದೀನಲ್ಲ, ಒಂದ್ ಮಾತು ಕೇಳಿ ನೀವು. ಇಷ್ಟು ಕೊಡ್ತೀನಿ ಇಷ್ಟಂಗೆ ಹಾಕೊಡಿ ಸಾಹೇಬ್ರ ಅಂತ ಕೇಳಿರಾಯ್ತು. ನಿಮ್ಮಲ್ಲಿ ಇಷ್ಟೊಂದು ವಾದ ಬೇಕಾ? ಇಷ್ಟೊಂದು ಮಾತುಕತೆ ಎಲ್ಲ ಬೇಕಾ? ಹೇಳಿ. ಈಗ ಒಂದ್ ಕೆಲಸ ಮಾಡ್ರಿ ಸಾಹೇಬ್ರೆ, ಈಗ ನಮ್ಗೂ ಬೇಡ ನಿಮ್ಗೂ ಬೇಡ, 450 ರೂಪಾಯಿ kg ಹಂಗೆ ಹಾಕೊಟ್ಬಿಡಿ. 450 ರೂಪಾಯಿ kg ಹಂಗೆ 1.5 ಕ್ವಿಂಟಲ್ ಮಟನ್ನು, ಒಂದು 70 kg ಚಿಕನ್ ಸಪ್ರೇಟ್ ಮಾತಾಡೋಣಂತೆ. ಈಗ ಮಟನ್ದು ಫಸ್ಟ್ ಬಗೆಹರಿಸ್ಕೊಂಬಿಡಿ ನೀವು. ಅಯ್ಯೋ ಸೀನಪ್ಪಣ್ಣ, ಹಂಗಂದ್ ಬಿಟ್ರೆ ಆಗ್ಬಿಡುತ್ತಾ? ನಮ್ದು ತುಂಬಾ ಲಾಸ್ ಆಗ್ಬಿಡುತ್ತೆ ಸೀನಪ್ಪಣ್ಣ. ನೋಡಿ ಒಂಚೂರು ಹೆಚ್ಚು ಕಡಿಮೆ ಮಾತಾಡಿ. ನೀವು ಏಕಾಏಕಿ 450 ರೂಪಾಯಿ ಕೇಳಿದ್ರೆ ನಮ್ಗೂ ತುಂಬಾ ಲಾಸ್ ಆಗುತ್ತೆ ಸೀನಪ್ಪಣ್ಣ. ಹಂಗೆಲ್ಲ ಹೇಳಕ್ ಹೋಗ್ಬೇಡಿ. ನೋಡಿ ಒಂಚೂರು ಹೆಚ್ಚು ಕಡಿಮೆ ಮಾತಾಡಿ. ರೀ ಸಾಹೇಬ್ರೆ, ನಮ್ ಸೀನಪ್ಪ ಹೇಳಿದ್ಮೇಲೆ ಅದೇ ಫೈನಲ್. ನೀವು ಮತ್ತೆ ಅದಕ್ಕೂ ಇನ್ನು ಹೆಚ್ಚು ಕಡಿಮೆ ಮಾತಾಡಿ ಅಂತ ಮತ್ತೆ ಇನ್ನು ಏನು ಮಾತಾಡ್ಬೇಡಿ. ಇನ್ನೇನ್ ಚಿಕನ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಅಂತಿದ್ರು. 160 170 ರೂಪಾಯಿ kg ಇದೆ ಅಂತೆ. ಈಗ ಅದು ಬೇರೆ ಮಾತಾಡ್ಬೇಕು. ಹಂಗಾಗಿ ಚಿಕನ್ದು ಬಿಡಿ. ಈಗ ಮಟನ್ದು ಮೊದ್ಲು ಬಗೆಹರಿಸ್ಕೊಂಬಿಡಿ ನೀವು. ಗೌಡ್ರೆ ಒಂದ್ ಕೆಲ್ಸ ಮಾಡಿ ಗೌಡ್ರೆ,
ಈಗ ನೀವು ಇಷ್ಟೊಂದೆಲ್ಲ ಇದ್ ಮಾಡ್ತಿದ್ದೀರಾ. ನಮ್ ಮೂರ್ತಪ್ಪ ಏನ್ ಬೇರೆ ಇರಲ್ಲ. ಸೀನಪ್ಪಣ್ಣ, ತೀರಾ ಜಾಸ್ತಿ ಚೌಕಾಸಿ ಮಾಡಕ್ ಹೋಗ್ಬೇಡಿ. ಒಂದ್ ಕೆಲಸ ಮಾಡಿ, 480 ರೂಪಾಯಿ ಕೊಟ್ಬಿಡಿ ಫೈನಲ್. 480 ರೂಪಾಯಿ ಕೆಜಿ ಹಂಗೆ ಕೊಡ್ತೀವಿ. ರೀ ಸಾಹೇಬ್ರೆ, ಆಷಾಢದಾಗೆ ಅಷ್ಟೆಲ್ಲ ರೇಟ್ ಇರಲ್ಲ. ನಾವೇನು ಹೊಸ್ದಾಗಿ ತಗೊಂಡೋಗಿ ಏನೋ ಇದ್ ಮಾಡ್ತಿಲ್ಲ. ಈಗ ಅಷ್ಟೆಲ್ಲ ಆಗಲ್ಲ. ಒಂದ್ ಕೆಲಸ ಮಾಡಿ, ನಮ್ಗೂ ಬೇಡ ನಿಮ್ಗೂ ಬೇಡ, 470 ರೂಪಾಯಿ ಕೆಜಿ ಹಂಗ್ ಕೊಡಿ ಫೈನಲ್. ಇಷ್ಟೇ, ಇದ್ರ ಮೇಲೆ ಆದ್ರೆ ಬೇಡವೇ ಬೇಡ. ನೋಡಿ, ಈಗ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಅಡಿಗೆ ಮಾಡ್ತೀನಲ್ಲ, ಎಷ್ಟು ತತ್ತಾರೆ, ಯಾವ ಟೈಮಲ್ಲಿ ಏನ್ ರೇಟ್ ಅಂತ ಎಲ್ಲ ನಮ್ಗೆ ಗೊತ್ತು. ಹಂಗಾಗಿ ಹೇಳ್ತಿರೋದು. ಈಗ ನಿಮ್ಗೂ ಪಾಪ ಲಾಸ್ ಆಗೋದ್ ಬೇಡ. 470 ರೂಪಾಯಿ ಫೈನಲ್ ಹಾಕೊಡಿ ಅತ್ತಾಗಿ. ಇನ್ನೇನ್ರಿ ಸಾಹೇಬ್ರೆ, ಈಗ ಈ ಸೀನಪ್ಪನು ಹುಡುಗ ಶಿವು ಈಗ ಹೇಳಿದ್ಮೇಲೆ ಮುಗೀತು. ಅದೇ ಫೈನಲ್ 470 ರೂಪಾಯಿ ಕೆಜಿ ಹಂಗೆ 1.5 ಕ್ವಿಂಟಲ್ ಮಟನು. ಆಮೇಲೆ ಕೋಳಿದು ಸಪ್ರೇಟ್ ಮಾತಾಡೋಣಂತೆ. ಈಗ ಕೋಳಿ ಏನ್ ರೇಟ್ ಇದೆ ಅಂತ ಹೇಳಿ, ಕೋಳಿದ್ ಬೇರೆ ಸಪ್ರೇಟ್ ಮಾತಾಡ್ಬೇಕಲ್ಲ. ಗೌಡ್ರೆ, ಸಿನಪ್ಪ ಬಾಯ್, ಒಂದ್ ಕೆಲಸ ಮಾಡಿ, ಕೋಳಿದು ತುಂಬಾ ವೇರಿಯೇಷನ್ ಆಗ್ಬಿಟ್ಟಿದೆ. ಕೋಳಿ ರೇಟ್ ಯಾವಾಗ ಜಾಸ್ತಿ ಆಗ್ತಿದೆ, ಯಾವಾಗ ಕಡಿಮೆ ಆಗ್ತಿದೆ ಅಂತ ಗೊತ್ತಿಲ್ಲ. ಹಂಗಾಗಿ ಒಂದ್ ಕೆಲಸ ಮಾಡಿ, ನೀವು ಯಾವ ಡೇಟ್ ಅಲ್ಲಿ ಅಂತ ಫಿಕ್ಸ್ ಮಾಡಿ, ನಿಮಗೆ ತಗೊಂಡ್ ಹೋಗಕ್ಕೆ ಆ ಡೇಟ್ ಅಲ್ಲಿ ಯಾವ ರೇಟ್ ಇರುತ್ತೋ, ಈಗ ನಿಮ್ಗೆ ಕಡಿಮೆನಾದ್ರು ಆಗ್ಬೋದು, ಇಲ್ಲ ಜಾಸ್ತಿನಾದ್ರು ಆಗ್ಬೋದು. ನೋಡಿ ಹೆಚ್ಚು ಕಡಿಮೆ ಹಾಕೊಟ್ರ ಆಗುತ್ತೆ. ಕೋಳಿ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡಿ. ಆ ಟೈಮ್ ಹೆಂಗಿರುತ್ತೋ ಹಂಗೆ ತಗೊಂಡೋಗಿರಂತೆ. ಈಗ ಮಟನ್ದು ಸರಿ ಆಯ್ತಲ್ಲ, 470 ರೂಪಾಯಿ ಹಂಗೆ ಹಾಕೊಡ್ತಿದ್ದಾಳಿ. ನೀವ್ ಯಾವ ಮರಿ ತೋರಿಸ್ತಿರೋ ಒಳ್ಳೆ ನೋಡಿ, ನೀವು ಮರಿಗಳು ಯಾವ್ದಾವ್ದು ಹಿಡ್ಕೊಡ್ತಿರೋ ಆ ಮರಿ ಕಟ್ ಮಾಡಿಬಿಟ್ಟು, ನಿಮ್ಗೇನು ಒಟ್ನಲ್ಲಿ 1.5 ಕ್ವಿಂಟಲ್ ಮಟನ್ ಬೇಕಲ್ವಾ? ಸರಿ ಆಯ್ತು ಹೇಳಿ, ಒಳ್ಳೆ ಮಟನ್ನೇ ಕೊಡ್ತೀನಿ. ಮೂರ್ತಪ್ಪ, ಸರಿ ಆಯ್ತೇನಪ್ಪ. 470 ರೂಪಾಯಿ ಕೆಜಿ ಹಂಗೆ ಹೇಳಿದ್ದಾರೆ ಫೈನಲ್ ಹತ್ತಾಗ ಸಾಹೇಬ್ರು. ಅಷ್ಟ್ರಂಗೆ ಮಾಡ್ಕೊಳನ ಬಿಡು ಅತ್ತಾಗಿ. ಪಾಪ ಅವ್ರಿಗೂ ತುಂಬಾ ಲಾಸ್ ಮಾಡೋದ್ ಬೇಡ. ಏನೋ ನಮ್ಮರು ಅಂತ ಹೇಳಿ ಇಷ್ಟ್ರಂಗೆ ಹಾಕೊಡ್ತಾರೆ. ನಾವು ನೋಡಿದೀವಲ್ಲ, ಮಾಮೂಲಿ ಎಲ್ಲ ಮಿಕ್ತರ್ಗೆಲ್ಲ 500-550 ರೂಪಾಯಿ ಕೆಜಿ ಹಂಗೆ ಕೊಡ್ತಾ ಇರೋದು. ನಮ್ಮರ ಅಂತ ಏನೋ ಒಂಚೂರು ಅನ್ಸರ್ಸ್ಕೊಂಡ್ ಮಾಡ್ಕೊಡ್ತಾರೆ ಸಾಹೇಬ್ರು. ಪಾಪ ಅವ್ರಿಗೂ ಹಿಂಗ್ ಇದ್ ಮಾಡ್ತಾರಂತ ಅವ್ರಿಗೂ ತುಂಬಾ ಲಾಸ್ ಮಾಡೋದ್ ಬೇಡ. 470 ರೂಪಾಯಿ ಕೆಜಿ ಹಂಗೆ 1.5 ಕ್ವಿಂಟಲ್ ಮಟನಿಗೆ ಹೇಳಿದೀವಿ. ಸಾಕೆ ಮೂರ್ತಪ್ಪ, ಈಗ ಸಮಾಧಾನ ಆಯ್ತಾ? ಗೌಡ್ರೆ, ನಂದ್ ಏನಿದೆ ಗೌಡ್ರೆ, ನೀವು ಸೀನಪ್ಪ, ಈ ಹುಡುಗ ಶಿವು ಎಲ್ಲ ಒಂದ್ ತೀರ್ಮಾನ ತಗೊಂಡ್ರೆ ಆಯ್ತು. ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಮಾಡೋದಷ್ಟೇ ನಂದು. ನೀವ್ ಯಾವ ದಾರಿ ತೋರಿಸ್ತಿರೋ ಈ ದಾರಿ ಹೋಗು ಮೂರ್ತಪ್ಪ ಅಂದ್ರೆ ಅದ್ರಂತೆ ನಾನು ನಡ್ಕೊಂಡು ಹೋಗ್ತಿದೀನಿ. ಏನಿದ್ರು ಎಲ್ಲ ನಿಮ್ಗೆ ಬಿಟ್ಟಿದ್ದು. ಸರಿ ಸರಿ ಕಣ್ರಿ ಸಾಹೇಬ್ರೆ, ಹಂಗಾರೆ ಒಂದು 15,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈಗ ಒಂದು 15,000 ರೂಪಾಯಿ ಅಡ್ವಾನ್ಸ್ ಇಟ್ಕೊಳ್ಳಿ. ಸರಿನಾ ಮೂರ್ತಪ್ಪ? ಒಂದು 15,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡು ಸಾಹೇಬ್ರ ಕೈಲಿ. ಅವತ್ತು ಬಂದು ಕಟ್ ಮಾಡಿಸಿ ಮಿಕ್ಕಿದ್ದು ಎಷ್ಟಾಗುತ್ತೆ ಏನು ಅಂತ ಹೇಳಿ ಲೆಕ್ಕ ಹಾಕ್ಸ್ಬಿಟ್ಟು ತೀರಾ ಒಂದ್ 2 ದಿನ ಬಿಟ್ಕೊಂಡೆ ದುಡ್ಡು ಕೊಟ್ರು ನಮ್ಮ ಸಾಹೇಬ್ರು ಇಸ್ಕೊಂತಾರೆ. ಸರಿನಾ? ಈಗ ಒಂದು 15,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡು. ಅಯ್ಯೋ ಗೌಡ್ರೆ, ಅಡ್ವಾನ್ಸ್ ಏನ್ ಬೇಡ. ನಿಮ್ಮ ಹತ್ರ ಇದ್ರೆ ನನ್ನ ಹತ್ರ ಇದ್ದಂಗೆ ದುಡ್ಡು. ನನಗೆ ಯಾವಾಗ ಬೇಕಾವಾಗ ಇಸ್ಕೊಂತೀವಿ. ಸರಿ ಆಯ್ತು ತಾಳಿ ಗೌಡ್ರೆ, ಒಂಚೂರು ಕೆಲಸ ಇದೆ ಇವತ್ತು. ಅಂಗಡಿಲಿ ಹುಡುಗ ಬೇರೆ ಬಂದಿಲ್ಲ, ಹಂಗಾಗಿ ಅಂಗಡಿ ಎಲ್ಲ ನಾನೇ ನೋಡ್ಕೊಂತ ಇದ್ದೀನಿ. ಸರಿ ಸರಿ ಗೌಡ್ರೆ, ನೀವಿನ್ನ ಹೊಡ್ತೀರಾ? ಸರಿ ಆಯ್ತು ತಾಳಿ ಸಾಹೇಬ್ರೆ. ಹಂಗಾರೆ ಪಾಪ ನೀವು ಒಬ್ರೇ ಇದ್ದೀರಾ ಇವತ್ತು ಅಂಗಡಿಯಲ್ಲಿ, ಹುಡುಗ ಬೇರೆ ರಜಾ ಹಾಕ್ಬಿಟ್ಟೇನಂತಿದ್ದೀರಾ. ಹೋಗಿ ಅದೇನ್ ಕೆಲಸ ನೋಡೋಗಿ ಒಂಚೂರು. ಇನ್ನೇನು ಬೇರೆ ಬೇರೆ ಗಿರಾಕಿಗಳು ಬರ್ತಿರ್ತಾರೆ, ಒಂಚೂರು ಮಟನ್ ಕಟ್ ಮಾಡೋದು ಅದು ಇದೆಲ್ಲ ಇವತ್ತು ಹಂಗಾರೆ ನಿಮ್ಮ ಮೇಲೆ ಹೊರೆ ಬಿದ್ದಿತ್ತು ಅಂದಂಗೆ ಆಯ್ತು. ಸರಿ ಆಯ್ತು ಸಾಹೇಬ್ರೆ, ನಾವಿನ್ನ ಹೊಡ್ತೀವಿ. ಸರಿ ಬರ್ಲಾ ಸಾಹೇಬ್ರೆ? ನಿಮಗೆ ಇಂಥ ದಿನ ನಮಗೆ ಯಾವ ದಿನ ಬೇಕು ಅಂತ ಹೇಳಿ ಈ ಸೀನಪ್ಪನ ಇಲ್ಲ ಹುಡುಗ ಶಿವನ ಯಾರು ಬಂದು ಒಬ್ರು ತಿಳಿಸ್ತಾರೆ, ಇಂಥ ಡೇಟಲ್ಲಿ ಬೇಕಂತೆ ಸಾಹೇಬ್ರೆ ಅಂತ ಹೇಳಿ. ಅವತ್ತೆಲ್ಲ ರೆಡಿ ಮಾಡ್ಕೊಡಿರಂತೆ. ಸರಿ ಕಣ್ರಿ ಸಾಹೇಬ್ರೆ, ನಾವಿನ್ನ ಹೊಡ್ತೀವಿ. ಸರಿ ಸರಿ ಆಯ್ತು ಗೌಡ್ರೆ. ಸೀನಪ್ಪಣ್ಣ, ಮೂರ್ತಪ್ಪ, ಎಲ್ಲ ಹೋಗ್ ಬರ್ತೀರಾ? ಹೆಂಗೋ ಅಲ್ಲ ತೋಚ್ದಂಗೆ ನಡ್ಕೊಂಡು ಹೋಗಿ. ಏನಾಗಲ್ಲ, ಎಲ್ಲ ದೇವ್ರು ಒಳ್ಳೇದ್ ಮಾಡ್ತಾನೆ. ಮೂರ್ತಪ್ಪ, ಜಾಸ್ತಿ ಏನ್ ತಲೆ ಕೆಡಿಸ್ಕೊಂಡು ಇದ್ ಮಾಡಕ್ ಹೋಗ್ಬೇಡ. ನಿಮ್ ಜೊತೆಲಿ ಗೌಡ್ರು ಸೀನಪ್ಪ ಎಲ್ಲ ಇದಾರೆ. ಆರಾಮಾಗಿರಿ ನೀವು. ಸರಿ ಸರಿ ಆಯ್ತು ಕಣ್ರಿ ಸಾಹೇಬ್ರೆ, ನಾವಿನ್ನ ಬರ್ತೀವಿ. ಗೌಡ್ರೆ, ಮೂರ್ತಪ್ಪ, ನಡ್ರಿ ಎತ್ತಗಿ ಹೋಗೋಣ. ಬಂದಿದ್ ಕೆಲಸ ಹೆಂಗ ಮುಗೀತು, ಇದೊಂದು ಮುಗೀತು. ನಡ್ರಿ ಎತ್ತಗಿ ಆ ಶಾಮಿಯಂದರ್ಗೆ ಪಾತ್ರರಿಗೆ ಒಂಚೂರು ಕರೆದ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ರೆ ಎಲ್ಲ ಇತ್ಯರ್ಥ ಆಗುತ್ತೆ. ನಡೀರಿ ಎತ್ತಗಿ ಹೋಗೋಣ.